ಅದೊಂದು ಸುಂದರವಾದ ಊರು. ಅಲ್ಲಿ ವೆಂಕಯ್ಯ ಶಾರದಾ ಅನ್ನುವ ದಂಪತಿಗಳಿದ್ರು. ಅವರಿಗೆ ರಜಿತಾ ಗಿರಿಜಾ ಅನ್ನುವ ಇಬ್ರು ಹೆಣ್ಮಕ್ಳಿದ್ರು. ಗಿರಿಜಾ ತುಂಬಾ ತುಂಟ ಹುಡುಗಿ, ಅದು ಮಾತ್ರವಲ್ಲದೆ ಧೈರ್ಯವಂತೆ. ಆದ್ರೆ ರಜಿತಾ ಹಾಗಲ್ಲ, ಅವಳು ತುಂಬಾ ಶಾಂತವಾದ ಹುಡುಗಿ. ಅವ್ರ ದಿನಾನು ಬೆಟ್ಟದ ಮೇಲೆ ಇರುವ ಜಾಗದಲ್ಲಿ ಆಟಾಡ್ತಿರೋರು. ಅಕ್ಕ, ಈ ಬೆಟ್ಟ ಎಷ್ಟು ಚೆನ್ನಾಗಿದೆ ಅಲ್ವಾ? ನನಗೂ ಆ ಪಕ್ಷಿಗಳ ತರ ರೆಕ್ಕೆ ಇದ್ರೆ ನಾನು ಈ ಬೆಟ್ಟದ ಮೇಲೆ ಹಾರ್ಕೊಂಡೇ ಬರ್ತಾ ಇದ್ದೆ. ನಿನ್ನ ಇವಾಗ್ಲೇ ನಮ್ಮಿಂದ ಹಿಡ್ಕೊಳಕ್ ಆಗ್ತಾ ಇಲ್ಲ, ಇನ್ನು ನಿನಗೆ ರೆಕ್ಕೆ ಬೇರೆ ಬಂದ್ಬಿಟ್ರೆ ಆಮೇಲೆ ಹಿಡ್ಕೊಳಕ್ ಆಗಲ್ಲ ಕಣೆ. ಇಬ್ರು ಬೆಟ್ಟದ ಮೇಲೆ ದಿನ ಇಡೀ ಆಟಾಡ್ಕೊಂಡು ಸಂಜೆ ಸಮಯಕ್ಕೆ ಕೆಳಗಡೆ ಬಂದ್ರು. ಆದ್ರೆ ಗಿರಿಜಾ ಮನೆಗ್ ಬಂದ್ರು ಕೂಡ ಅವಳಿಗೆ ರೆಕ್ಕೆಗಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ಲು. ಆವಾಗ ಗಿರಿಜಾ ಪಕ್ಷಿಗಳ ತರ ಹಾರ್ಬೇಕು ಅನ್ನೋದಕ್ಕೋಸ್ಕರ ಮನೆಯಲ್ಲಿದ್ದ ಕೆಲವು ಕಾಟನ್ ಬಾಕ್ಸ್ ಇಂದ ರೆಕ್ಕೆಗಳನ್ನ ಮಾಡಿ ಹಾರಕ್ಕೆ ಪ್ರಯತ್ನ ಪಡ್ತಿದ್ಲು. ಅದನ್ನು ನೋಡಿದ ರಜಿತಾ, ಏನೇ ಇದು, ಹುಚ್ಚುಚ್ಚಾಗಿ ನಡ್ಕೊಳ್ತಿದ್ಯಾ? ಅಯ್ಯೋ, ನಿನಗೆ ರೆಕ್ಕೆ ಬಂದು ನೀನು ಹಾರಕ್ಕಾಗಲ್ಲ ಕಣೆ. ಅಕ್ಕ, ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮ ಏನ್ ಹೇಳಿಕೊಟ್ಟಿದ್ದಾರೆ, ನಾವೇನಾದ್ರೂ ಮಾಡ್ಬೇಕಂದ್ರೆ ಅದ್ರ ಮೇಲೆ ನಾವು ನಂಬಿಕೆ ಇಡ್ಬೇಕು, ಆವಾಗ ಖಂಡಿತ ಒಂದಿನ ಅದು ನಡೆಯುತ್ತೆ ಹಾಗಂತ ಹೇಳಿದ್ಲು ಗಿರಿಜಾ. ಹಾಗೆ ಪ್ರತಿದಿನ ಏನಾದ್ರೂ ಒಂದು ಟ್ರೈ ಮಾಡ್ತಾನೆ ಇದ್ಲು. ಒಂದಿನ ಗಿರಿಜಾ ಹಾಗೂ ರಜಿತಾ ಇಬ್ರು ಕೂಡ ಬೆಟ್ಟದ ಮೇಲೆಯಿಂದ ಕೆಳಗಡೆ ಇಳಿತಾ ಇದ್ದಾಗ ಅವರಿಗೆ ಯಾರೋ ಅಳುವ ಶಬ್ದ ಕೇಳಿಸ್ತು. ಅದನ್ನ ನೋಡಿ ರಜಿತಾ ತುಂಬಾನೇ ಹೆದರ್ಬಿಟ್ಲು. ಆವಾಗ ರಜಿತಾ ಹೆದರ್ಕೊಂಡೆ, ಏ ಗಿರಿಜಾ, ಬೇಗ ಮನೆಗೆ ಹೋಗೋಣ ಕಣೆ, ಏನೋ ಶಬ್ದ ಕೇಳಿಸ್ತಾ ಇದೆ ಬರೆ, ಅಲ್ಲಿ ಅಪ್ಪ ಅಮ್ಮ ನಮಗೋಸ್ಕರ ಕಾಯ್ತಾ ಇರ್ತಾರೆ. ಅಯ್ಯೋ ಅಕ್ಕ, ಯಾರೋ ದಾರಿ ತಪ್ಪಿ ಇಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಕಾಣಿಸ್ತಿದೆ, ನಾವು ಹೋಗಿ ನೋಡೋಣ ಬಾ ಹಾಗಂತ ಗಿರಿಜಾ ಧೈರ್ಯದಿಂದ ಹೇಳಿದ್ಲು. ಆದ್ರೆ ರಜಿತಾ ಮಾತ್ರ ತುಂಬಾ ಹೆದರ್ಕೊಂಡು, ಅಯ್ಯೋ ನಾನ್ ಬರಲ್ಲ, ನೀನ್ ಬೇಕಾದ್ರೆ ಹೋಗು. ಸರಿ ಅಕ್ಕ, ನೀನ್ ಇಲ್ಲೇ ನಿಂತಿರು, ನಾನು ಹೋಗಿ ನೋಡ್ಬಿಟ್ ಬರ್ತೀನಿ ಹಾಗಂತ ಹೇಳಿ ಗಿರಿಜಾ ಧೈರ್ಯದಿಂದ ಅಳುವ ಶಬ್ದ ಬರೋ ಕಡೆ ಅವಳು ನಡ್ಕೊಂಡು ಹೋಗ್ತಾ ಇದ್ಲು. ಆವಾಗ ಒಂದು ಜಿಂಕೆ ಮುಳ್ಳಿನಲ್ಲಿ ಸಿಕ್ಕಾಕೊಂಡಿತ್ತು. ಗಿರಿಜಾ ಹೋಗಿ ಮುಳ್ಳಿನ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದ ಜಿಂಕೆನ ಕಾಪಾಡಿದ್ಲು. ಆ ಜಿಂಕೆ ಹೊರಗಡೆ ಬಂದ ತಕ್ಷಣ ಒಬ್ಳು ಹೆಣ್ಣಾಗಿ ಬದಲಾಯಿತು. ನನ್ನನ್ನ ಈ ಮುಳ್ಳಿನಿಂದ ಕಾಪಾಡಿದಕ್ಕೆ ನಿಮಗೆ ಧನ್ಯವಾದ. ನೀವು ನನಗೆ ಮಾಡಿರೋದು ದೊಡ್ಡ ಸಹಾಯ. ನಿಮಗೆ ಏನಾದ್ರೂ ಬೇಕು ಅಂದ್ರೆ ಕೇಳಿ, ನಾನದನ್ನ ಕೊಡ್ತೀನಿ ಹಾಗಂತ ಕೇಳಿದ್ಲು ಆ ಹುಡುಗಿ. ಆವಾಗ ಗಿರಿಜಾ ಆಶ್ಚರ್ಯದಿಂದ ಅವಳನ್ನು ಹಾಗೇನೆ ನೋಡ್ತಾ ಇದ್ಲು. ನನಗೆ ಹಾರಬೇಕು ಅಂತ ಆಸೆ ಇದೆ. ಆವಾಗ ಆ ಹುಡುಗಿ ಗಿರಿಜಾ ತಲೆ ಮೇಲೆ ಕೈ ಇಟ್ಟು, ನಿನ್ ಆಸೆ ಯಾವಾಗ್ಲೂ ಈಡೇರ್ಬೇಕು ಹಾಗಂತ ಹೇಳಿ ಮಾಯವಾದ್ಲು. ಗಿರಿಜಾ ತಕ್ಷಣ ಅವಳಿಗೆ ಶಕ್ತಿ ಬಂದಿದೆ ಅಂತ ಅಂದ್ಕೊಂಡು ಹಾರಕ್ಕೆ ಎಷ್ಟೋ ಪ್ರಯತ್ನ ಪಟ್ಲು, ಆದ್ರೆ ಅವಳಿಂದ ಹಾರಕ್ಕಾಗ್ಲಿಲ್ಲ. ಅರೆ ಇದೇನಿದು, ನನ್ನಿಂದ ಹಾರ್ಲಿಕ್ಕಾಗ್ಲೇ ಇಲ್ಲ ಅಂದ್ರೆ ಅವ್ರು ಹೇಳಿದೆಲ್ಲ ಸುಳ್ಳ? ಅಯ್ಯೋ ದೇವ್ರೆ, ಮೋಸ ಹೋದೆ ಹಾಗಂತ ಅಂದ್ಕೊಂಡು ನಡೆದ ಎಲ್ಲ ವಿಷಯನ ರಜಿತಾ ಹತ್ರ ಹೇಳಿದ್ಲು. ಆದ್ರೆ ರಜಿತಾ ಅದನ್ನ ನಂಬ್ಲೇ ಇಲ್ಲ. ಆ ದಿನ ಅವರಿಬ್ರು ಕೂಡ ಒಂದು ದೊಡ್ಡ ಮಾವಿನ ತೋಟಕ್ಕೆ ಹೋದ್ರು. ಅಲ್ಲಿ ಮಾವಿನ ಮರಗಳೆಲ್ಲ ತುಂಬಾ ಎತ್ತರವಾಗಿತ್ತು, ಆದ್ರಿಂದ ಅವರಿಂದ ಮಾವಿನ ಹಣ್ಣನ್ನ ತೆಗೆಯಕ್ಕಾಗ್ಲಿಲ್ಲ. ಆವಾಗ ಅವಳಿಗೆ ಗೊತ್ತಿಲ್ದೇನೆ ಗಿರಿಜಾ ಹಾರಕ್ಕೆ ಶುರು ಮಾಡಿದ್ಲು. ಆವಾಗ ಅವಳ ಕೈಯ ಹಿಂದ್ಗಡೆ ಇದ್ದ ರೆಕ್ಕೆಗಳೆಲ್ಲ ಓಪನ್ ಆಯಿತು. ಅದನ್ನ ನೋಡಿ ಗಿರಿಜಾ ತುಂಬಾ ಸಂತೋಷದಿಂದ ಆ ಮಾವಿನ ತೋಟದಲ್ಲಿ ಎಲ್ಲಾ ಕಡೆನೂ ಹಾರಿ ಹಾರಿ ಅವಳಿಗೆ ಬೇಕಾದಷ್ಟು ಹಣ್ಣುಗಳನ್ನ ತಗೊಂಡು ರಜಿತಾ ಹತ್ರ ಕೊಟ್ಲು. ಆವಾಗ ಅದನ್ನ ನೋಡಿದ ರಜಿತಾ, ಏ ಗಿರಿಜಾ, ನೀನ್ ಹೇಳಿದ ನಿಜಾನೇ ಕಣೆ, ಆ ದೇವತೆ ನಿಜವಾಗ್ಲು ನಿನಗೆ ವರ ಕೊಟ್ಬಿಟ್ಟು ಹೋಗಿದ್ದಾಳೆ. ಹೌದಕ್ಕ, ಇವಾಗ್ಲೇ ನನಗೂ ಗೊತ್ತಾಗಿದ್ದು. ಆಮೇಲೆ ಗಿರಿಜಾ ತನ್ನ ಅಕ್ಕನನ್ನು ಬೆನ್ನಿನ ಮೇಲೆ ಕೂರಿಸ್ಕೊಂಡು ಎಲ್ಲ ಕಡೆನೂ ತಿರುಗಾಡ್ಸಿ ತೋರಿಸ್ತಿದ್ಲು. ಯಾವಾಗ್ಲೂ ತರ ಆ ದಿನ ಕೂಡ ರಜಿತಾ ಗಿರಿಜಾ ಇಬ್ರು ಕೂಡ ಆ ಬೆಟ್ಟದ ಮೇಲೆ ನಿಂತ್ಕೊಂಡು ಆಟಾಡ್ತಿದ್ರು. ಆವಾಗ ಒಂದು ದೊಡ್ಡ ಹದ್ದು ಒಂದು ಚಿಕ್ಕ ಮಗುನ ಎತ್ಕೊಂಡು ಆಕಾಶದಲ್ಲಿ ಹಾರ್ಕೊಂಡು ಹೋಗ್ತಾ ಇತ್ತು. ಆ ಮಗುನ ಹೆತ್ತ ತಂದೆ ತಾಯಿ ಇಬ್ರು ಕೂಡ ಕೆಳಗಡೆ ನಿಂತ್ಕೊಂಡಿದ್ರು. ಅದನ್ನು ರಜಿತಾ ನೋಡಿದ್ಲು. ತಂಗಿ, ಇಷ್ಟು ದಿನ ನಮ್ಮ ಸಂತೋಷಕ್ಕೋಸ್ಕರ ನಿನ್ನ ಶಕ್ತಿನ ನಾವು ಉಪಯೋಗ ಮಾಡಿದೀವಿ, ಆದ್ರೆ ಇವತ್ತು ನೀನೊಂದು ಒಳ್ಳೆ ವಿಷಯಕ್ಕೋಸ್ಕರ ಇದನ್ನ ಉಪಯೋಗ ಮಾಡು ಹಾಗಂತ ಗಿರಿಜಾನ ಕಳ್ಸಿದ್ಲು ರಜಿತಾ. ಆವಾಗ ಗಿರಿಜಾ ತಕ್ಷಣ ಆ ಹದ್ದು ಯಾವ ಕಡೆ ಹೋಯ್ತು ಅಂತ ನೋಡಿ ಅವಳು ಕೂಡ ರೆಕ್ಕೆ ಓಪನ್ ಮಾಡಿ ಆ ಕಡೆ ಹೋದ್ಲು. ಸ್ವಲ್ಪ ದೂರ ಹೋದಾಗ ಆ ಹದ್ದಿನ ಜೊತೆ ಅವಳು ಜಗಳ ಮಾಡಿ ಆ ಚಿಕ್ಕ ಪಾಪುನ ಕಾಪಾಡಿ ಆ ಪಾಪುನ ಎತ್ಕೊಂಡು ಅವರ ತಂದೆ ತಾಯಿಯ ಹತ್ತಿರ ತಗೊಂಬಂದ್ ಕೊಟ್ಲು. ಆ ಪಾಪುವಿನ ತಾಯಿ ಆ ಮಗುನ ಮುದ್ದಾಡಿ, ಯಾರ್ ಹೆತ್ತ ಮಕ್ಳೋ ಏನೋ, ನೀವು ನನಗ್ ಮಾಡಿರೋದು ದೊಡ್ಡ ಸಹಾಯ, ಯಾವಾಗ್ಲೂ ಚೆನ್ನಾಗಿರ್ಬೇಕು ಹಾಗಂತ ಆಶೀರ್ವಾದ ಮಾಡಿದ್ರು. ಗಿರಿಜಾ, ನಿನಗಿರೋದು ದೊಡ್ಡ ಶಕ್ತಿ. ಆ ಶಕ್ತಿನ ನಮ್ಮ ಸಂತೋಷಕ್ಕೋಸ್ಕರ, ನಮ್ಮ ಸ್ವಾರ್ಥಕ್ಕೋಸ್ಕರ ಇನ್ನು ಯಾವಾಗ್ಲೂ ಕೂಡ ಉಪಯೋಗ ಮಾಡ್ಲೇಬಾರ್ದು. ನಿನ್ನಿಂದ ಆದಷ್ಟು ಬಡವರಿಗೆ ಸಹಾಯ ಮಾಡು. ಯಾರಾದ್ರೂ ಏನಾದ್ರೂ ಅಪಾಯದಲ್ಲಿದ್ರೆ
ಅವ್ರಿಗೂ ಕೂಡ ನೀನು ಸಹಾಯ ಮಾಡಬಹುದು. ಹಾಗಂತ ರಜಿತಾ ಗಿರಿಜಾಗೆ ಅಡ್ವೈಸ್ ಮಾಡಿದ್ಲು. ಯಾರಿಗೆ ಯಾವ ತರದ ಸಹಾಯ ಮಾಡ್ಬೇಕು ಅನ್ನೋದನ್ನ ಕೂಡ ಅವಳು ಹೇಳಿದ್ಲು. ಸರಿ ಅಕ್ಕ, ಇವತ್ತಿಂದ ನಮ್ ಸಂತೋಷಕ್ಕೋಸ್ಕರ ನಮ್ ಸ್ವಾರ್ಥಕ್ಕೋಸ್ಕರ ನನ್ ಶಕ್ತಿನ ಉಪಯೋಗ ಮಾಡಲ್ಲ. ನೀನ್ ಹೇಳಿದ ಹಾಗೇನೆ ಯಾರಿಗಾದ್ರೂ ಬೇಕು ಅಂದ್ರೆ ಆವಾಗ ಉಪಯೋಗ ಮಾಡ್ತೀನಿ. ಹಾಗಂತ ಹೇಳಿ ಆ ದಿನದಿಂದ ಯಾರಿಗಾದ್ರೂ ಏನಾದ್ರೂ ಅಪಾಯ ಬಂದ್ರೆ ತಕ್ಷಣ ಗಿರಿಜಾ ಅವರಿಗೆ ಸಹಾಯ ಮಾಡ್ತಾ ಇದ್ಲು. ಅದನ್ನು ಕೆಳಗಡೆಯಿಂದ ನೋಡ್ತಾ ಇದ್ದ ಜನರಿಗೆ ಯಾವುದೋ ದೊಡ್ಡ ಪಕ್ಷಿನೇ ಸಹಾಯ ಮಾಡ್ತಿದೆ ಅಂತ ಅವರೆಲ್ಲರೂ ಕೂಡ ಅದನ್ನ ಅರ್ಥ ಮಾಡ್ಕೊಂಡಿದ್ರು. ಅವರಿಬ್ರ ತಂದೆ ತಾಯಿಗೂ ಕೂಡ ಆ ರಹಸ್ಯ ಗೊತ್ತಿರ್ಲಿಲ್ಲ. ಆ ರಹಸ್ಯ ಗಿರಿಜಾ ಹಾಗೂ ರಜಿತಾ ಮಧ್ಯದಲ್ಲಿ ಹಾಗೇನೆ ಇದ್ಬಿಡ್ತು.